ಗಲ್ಫ್ನಲ್ಲಿನ ಯುದ್ಧದ ಕಿಚ್ಚು ಹೋಟೆಲ್ ಉದ್ಯಮಕ್ಕೆ ಭಾರೀ ಪೆಟ್ಟು ನೀಡಿದೆ. ರಾಜ್ಯಾದ್ಯಂತ ಅನೇಕ ಹೋಟೆಲ್ ಮತ್ತು ಟೀ ಅಂಗಡಿಗಳು ಬಾಗಿಲು ಹಾಕಿವೆ. ಇದಿಷ್ಟೇ ಅಲ್ಲದೆ ಸಿಲಿಂಡರ್ ಸಂಕಷ್ಟದ ಬಿಸಿ ದೇವಸ್ಥಾನಗಳ ದಾಸೋಹಕ್ಕೂ ತಟ್ಟಿದ್ದು ಭಕ್ತರು ಪ್ರಸಾದವಿಲ್ಲದೆ ನಿರಾಸೆ ಅನುಭವಿಸುವಂತಾಗಿದೆ. ರಾಯರ ವಿಗ್ರಹ ಅನ್ಕೊಂಡು ಓಪನ್ ಮಾಡಿದ್ವಿ, ಏನಾಗಿದೆಯೋ ಗೊತ್ತಾಗ್ತಾ ಇಲ್ಲ ನಮಗೆ. ಅಮೆರಿಕ, ಇಸ್ರೇಲ್ ಮತ್ತು ಇರಾನ್ ಮಧ್ಯದ ಯುದ್ಧ ರಾಜ್ಯದಲ್ಲಿನ ಹೋಟೆಲ್ ಮಾಲೀಕರನ್ನ ಕಂಗೆಡಿಸಿದೆ. ವಾಣಿಜ್ಯ ಸಿಲಿಂಡರ್ ಸಿಗದೆ ವ್ಯಾಪಾರಿಗಳು ಬೀದಿಗೆ ಬೀಳುವ ಸ್ಥಿತಿ ನಿರ್ಮಾಣವಾಗಿದೆ. ಹಾಸನದ ಎಂಜಿ ರಸ್ತೆಯ ಈ ಮಂತ್ರಾಲಯಂ ವೆಜ್ ಹೋಟೆಲ್ ತಿಂಗಳ ಹಿಂದಷ್ಟೇ ಓಪನ್ ಆಗಿತ್ತು. 8 ಲಕ್ಷ ಸಾಲ ಮಾಡಿ ಶ್ರೀದೇವಿ ಹೋಟೆಲ್ ತೆರೆದಿದ್ರು. ಆದ್ರೀಗ ಸಿಲಿಂಡರ್ ಇಲ್ಲದೆ ಒಂದೇ ತಿಂಗಳಿಗೆ ಹೋಟೆಲ್ ಬಾಗಿಲು ಹಾಕಿದ್ದಾರೆ. ಮೊದಲ ತಿಂಗಳ ಬಾಡಿಗೆ, ಇಎಂಐ ಕೂಡ ಕಟ್ಟಲು ಹಣ ಇಲ್ಲ. ಮತ್ತೊಂದು ಕಡೆ ಕಾರ್ಮಿಕರಿಗೆ ಸಂಬಳ ಹೇಗೆ ಕೊಡೋದು ಅಂತ TV9 ಬಳಿ ಅಳಲು ತೋಡಿಕೊಂಡ್ರು. MG ರಸ್ತೆಯಲ್ಲಿ ಇರತಕ್ಕಂಥ ಒಂದು ಹೊಸದಾಗಿ ಓಪನ್ ಆಗಿರ್ತಕ್ಕಂಥ ಹೋಟೆಲ್ ಈ ಸಿಲಿಂಡರ್ ಅಲಭ್ಯತೆ ಕಾರಣದಿಂದಾಗಿ ಕ್ಲೋಸ್ ಆಗಿದೆ. ಕೇವಲ 1 ತಿಂಗಳ ಹಿಂದೆ ಮಂತ್ರಾಲಯಂ ವೆಜ್ ಅಂತಕ್ಕಂಥ ಒಂದು ಹೋಟೆಲನ್ನು ಇದರ ಮಾಲೀಕರು ಓಪನ್ ಮಾಡಿದ್ರು. ಸಾಕಷ್ಟು ನಿರೀಕ್ಷೆಗಳೊಂದಿಗೆ ಸಹಜವಾಗಿಯೇ ಒಂದು ಹೊಸ ಆರಂಭವನ್ನು ಮಾಡಿರ್ತಾರೆ. ಆದರೆ ಆರಂಭವಾಗಿ ಒಂದೇ ತಿಂಗಳಿಗೆ ಈಗಾಗಲೇ 3 ಬಾರಿ ಹೋಟೆಲ್ ಬಾಗಿಲನ್ನು ಮುಚ್ಚತಕ್ಕಂಥ ಸ್ಥಿತಿ ನಿರ್ಮಾಣ ಆಗಿರೋದಕ್ಕೆ ಕಾರಣ ರಾಯರ ವಿಗ್ರಹ ಅನ್ಕೊಂಡು ಓಪನ್ ಮಾಡಿದ್ವಿ. ಗ್ಯಾಸ್ದಿಂದ ನಮಗೆ ಫಸ್ಟ್ EMI ಕೂಡ ನಾವೆಲ್ಲೂ ಪೇ ಮಾಡಿಲ್ಲ. ತುಂಬ ಸಫರ್ ಮಾಡ್ತಾ ಇದ್ದೀವಿ. ಏನಾಗಿದೆಯೋ ಗೊತ್ತಾಗ್ತಾ ಇಲ್ಲ ನಮಗೆ. ಓನರ್ದು ರೆಂಟ್ ಆಗಿರ್ಬೋದು, ಮತ್ತು ಲೇಬರ್ದು ಸ್ಯಾಲ್ರಿ ಆಗಿರ್ಬೋದು, ಯಾಕೆಂದರೆ ಎಲ್ಲ ನಾವು ಬಡ್ಡಿ ಸಾಲದಲ್ಲೇ ತಂದು ಮಾಡಿರೋದು ಒಂದು ಆಸೆ ಕನಸಿಂದ. ಅದು ನಾವು ಮಾಡಿ 3 ದಿನಕ್ಕೆ ನಮಗೆ ಪೆಟ್ಟು ಸ್ಟಾರ್ಟ್ ಆಯಿತು. ಹಾಗೆ ಹಾಸನದ KR ಪುರಂ ಬಡಾವಣೆಯ ಕೋಸ್ಟಲ್ ಕಿಚನ್ ಹೋಟೆಲ್ ಕೂಡ ಓಪನ್ ಆದ 3 ತಿಂಗಳಿಗೆ ಬಾಗಿಲು ಹಾಕಿದೆ. ಒಂದು ಸಿಲಿಂಡರಿಗೆ ಸಿಗ್ತಲ್ಲ ಮತ್ತೆ ಮೊನ್ನೆ ಒಂದು ವಾರದಿಂದ ಕೇಳ್ತಾ ಇದ್ದೀವಿ. ಸಿಲಿಂಡರಿಗೆ ಅವರ 4,000 5,000 ಮನ ಬಂದಂಥ ರೇಟ್ ಹೇಳ್ತಿದ್ದಾರೆ ಬ್ಲಾಕಲ್ಲಿ. ನಮಗೆ ರೆಗ್ಯುಲರ್ ಕೊಡೋರು ಸ್ಟಾಕೇ ಬರ್ತಾಯಿಲ್ಲ ಸರ್ ಅಂತ ಹೇಳ್ತಿದ್ದಾರೆ. ಇದು ಭಾಳ ಇಕ್ಕಟ್ಟಾಗಿದೆ. ಯಾಕಂದ್ರೆ ನಮಗೆ ಇಲ್ಲಿ ಬಾಡಿಗೆ ಕಟ್ಟಬೇಕು, ಸ್ಟಾಫಿಗೆ ಸಂಬಳ ಕೊಡಬೇಕು, ಎಲ್ಲ ತುಂಬ ತೊಂದರೆ ಆಗಿದೆ ಸರ್. ಇತ್ತ ಬೆಳಗಾವಿಯಲ್ಲೂ ಪ್ರಸಿದ್ಧ ಪ್ರಭು ಹೋಟೆಲ್ ಕೂಡ ಸಿಲಿಂಡರ್ ಸಮಸ್ಯೆಯಿಂದ ಬಂದ್ ಆಗಿದೆ. ಗದಗದ ನರಗುಂದದಲ್ಲಿ ಸಿಲಿಂಡರ್ ಸಿಗದೆ ಬೀದಿ ಬದಿಯ ಹೋಟೆಲ್, ಟೀ ಶಾಪ್ ಬಂದ್ ಆಗಿದೆ. ಕಲಬುರಗಿಯಲ್ಲಿ ಮೆನು ಕಡಿಮೆ ಮಾಡಿದ್ದಲ್ಲದೆ ಇರೋ ತಿಂಡಿಗಳ ದರವನ್ನ 5 ರೂಪಾಯಿ ಏರಿಕೆ ಮಾಡಿದ್ದಾರೆ. ಆ ಹೋಟೆಲ್ ಮಾಲೀಕರಿದ್ದಾರೆ, ಅವರನ್ನೇ ಮಾತಾಡ್ಸೋಣ. ಯಾವ ರೀತಿಯಾದಂಥ ತೊಂದರೆ ಆಗ್ತಿದೆ ಮತ್ತು ಇವತ್ತಿನಿಂದ ಏನು ದರ ಫ್ಲಕ್ಚುಯೇಷನ್ ಏನು ಮಾಡಿದ್ದಾರೆ ಅದರ ಬಗ್ಗೆ ನಾನು ಕೇಳೋಣ. ಈ ಸಿಲಿಂಡರ್ಗೆ ನಾವು ಸುಮಾರು 4,000 ರೂಪಾಯಿ ಕೊಟ್ಟು ತಗೊಳ್ಬೇಕಾಗ್ತದೆ. ಹೋಟ್ಲ್ ರನ್ ಮಾಡಬೇಕಾದ್ರೆ ಅನಿವಾರ್ಯ ಪರಿಸ್ಥಿತಿ. ನಮಗೆ ದರ ಏರಿಕೆ ಮಾಡಲಿಲ್ಲ ಅಂದರೆ ಹೋಟ್ಲ್ ಮೇಂಟೈನ್ ಮಾಡಲಿಕ್ಕೆ ಆಗೋದಿಲ್ಲ. ಆದ ಕಾರಣ ಪ್ರತಿಯೊಂದು ಖಾದ್ಯದಲ್ಲಿಯೂ ನಾವು 5 ರೂಪಾಯಿಯನ್ನು ಹೆಚ್ಚುವರಿಯಾಗಿ ತಗೊಳ್ತಾ ಇದ್ದೀವಿ. ಕೂಡ್ಲಿ ಶಾರದಾಂಬೆ ಮಠದಲ್ಲಿ ಅನ್ನ ಪ್ರಸಾದ ಬಂದ್. ಹೋಟೆಲ್ ಮಾತ್ರವಲ್ಲ, ದೇಗುಲಗಳಿಗೂ ಸಿಲಿಂಡರ್ ಅಭಾವದ ಬಿಸಿ ತಟ್ಟಿದೆ. ಶಿವಮೊಗ್ಗದ ಭದ್ರಾವತಿ ತಾಲೂಕಿನ ಕೂಡ್ಲಿ ಶಾರದಾಂಬೆ ಮಠದಲ್ಲಿ ಅನ್ನ ಪ್ರಸಾದ ಬಂದ್ ಮಾಡಲಾಗಿದ್ದು ಭಕ್ತರು ನಿರಾಸೆಗೊಂಡಿದ್ದಾರೆ. ಇರಾನ್ ಮತ್ತು ಇಸ್ರೇಲ್ ನಡುವಿನ ಯುದ್ಧ ನಡೀತಾ ಇದೆ. ಅದರ ಸಮಸ್ಯೆ ಸಾಕಷ್ಟು ಆಗ್ತದೆ. ಶಿವಮೊಗ್ಗ ಜಿಲ್ಲೆ ಭದ್ರಾವತಿನ ಕೂಡ್ಲಿ ಮಠದಲ್ಲಿದ್ದಾವೆ. ಈ ಮಠದಲ್ಲಿ ಕೂಡ ಪ್ರತಿನಿತ್ಯ ಅನ್ನ ಪ್ರಸಾದ ಇತ್ತು. ಆ ಅನ್ನ ಪ್ರಸಾದ ಕೂಡ ನಿಂತು ಹೋಗಿದೆ. ಗಲ್ಫ್ನಲ್ಲಿ ಹೋರ್ಮುಜ್ ಜಲಸಂಧಿ ಬಂದ್ ಮಾಡಿರೋ ಕಾರಣ ರಾಜ್ಯದಲ್ಲಿ ಹೋಟೆಲ್ಗಳು ಬಂದ್ ಆಗ್ತಿವೆ. ಆ ಮಟ್ಟಕ್ಕೆ ಯುದ್ಧದ ಬಿಸಿ ತಟ್ಟುತ್ತಿದ್ದು ಮಾಲೀಕರು ಮುಂದೇನು ಅಂತ ತಲೆ ಮೇಲೆ ಕೈ ಹೊತ್ತು ಕೂತಿದ್ದಾರೆ. ಬ್ಯೂರೋ ರಿಪೋರ್ಟ್ TV9.